ನಮ್ಮ ಜೊತೆ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಇದ್ದಾರೆ, ಬನ್ನಿ ಮಾತಾಡ್ಸ್ತಾ ಹೋಗೋಣ. ಸರ್, ಏನು ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು 3 ತಿಂಗಳಿಂದ ಕೂಡ ಹಣ ಬಿಡುಗಡೆ ಆಗಿಲ್ಲ ಸರ್. ನನಗೆ ಈ ಸರ್ಕಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೂ ಅಸಹ್ಯ. ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ನೋಡಿದಾಗ ಎಲ್ಲವನ್ನ ಬಿಟ್ಟಿರ್ತಕ್ಕಂಥವ್ರು. ಇವತ್ತು ಒಂದು ಅತ್ಯುತ್ತಮವಾದಂಥ ರಾಜ್ಯ ಹೀನಾಯ ಪರಿಸ್ಥಿತಿಗೆ ತರ್ತಕ್ಕಂಥ ಒಂದು ವಾತಾವರಣ ನೋಡ್ತಾ ಇದ್ದೀವಿ. ನಾವು ಕಲ್ಲೆಸರೆ ಕೆಸರು ನಮ್ಮ ಮೇಲೆ ಬೀಳ್ತದೆ ಅಂತಕ್ಕಂಥ ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿಯ ಒಂದು ಕೆಸರಲ್ಲಿರ್ತಕ್ಕಂಥ ಸರ್ಕಾರ ಇದು. ದೇವರೇ ಕಾಪಾಡಬೇಕು. ಸರ್, ಗೃಹ ಜ್ಯೋತಿ ಹಣವನ್ನು ಕೂಡ ಜನರಿಂದಾನೇ ಕಲೆಕ್ಟ್ ಮಾಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದಾರೆ ಸರ್. ನೋಡದೆ ಮುಂದಕ್ಕೆ ಇನ್ನೂ ಏನೇನಾಗುತ್ತೆ ಕಾದು ನೋಡೋಣಂತೆ. ಇನ್ನು ಯಾವ್ಯಾವ ತರ ಗ್ಯಾರಂಟಿ ಸ್ಕೀಮ್ಗಳು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತದೆ, ಕಾದು ನೋಡೋಣಂತೆ. ಸರ್, ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ದೇವರೇ ಬಂದ್ರು ಕೂಡ ಅಭಿವೃದ್ಧಿ ಮಾಡಕ್ಕಾಗಲ್ಲ ಅನ್ನೋ ಮಾತಾಡ. ಪಾಪ ಅವ್ರು ಏನೋ ಸತ್ಯ ಹೇಳೋರೆ, ದೇವ್ರ ಕೈಯಲ್ಲಿ ಮಾಡಕ್ಕಾಗಲ್ಲ, ಜನಪ್ರತಿನಿಧಿಗಳು ಮಾಡಬೇಕು. ಪಾಪ ದೇವರು ಬಂದು ಏನ್ ಮಾಡಕ್ಕಾಗತ್ತೆ? ದೇವರು ಅಧಿಕಾರ ಕೊಟ್ಟಿದ್ದಾನೆ, ಅಧಿಕಾರದ ಮುಖಾಂತರ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು. ಇದು ದೇವರ ಮೇಲೆ ಯಾಕೆ ಹಾಕಬೇಕು? ಎಂದೂ ಸಹ ದೇವರು ಬಂದೇನು ಮಾಡಿಲ್ಲ, ಜನಪ್ರತಿನಿಧಿಗಳೇ ಅಭಿವೃದ್ಧಿ ಮಾಡಿರೋದು. ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳ್ಕೊಂಡವ್ರಷ್ಟೇ. ಇವಿಷ್ಟು ಕುಮಾರಸ್ವಾಮಿ ಅವರು ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.